ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನಿಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ಮುಖ್ಯವಾದ ವಿಷಯ ಏನು ಅಂತಂದರೆ, ನಮ್ಮ ಆರೋಗ್ಯದಲ್ಲಿ ನಮ್ಮ ಮನೆಯ ಪಾತ್ರ, ನಮ್ಮ ಜೊತೆಗಿರುವ ವಸ್ತುಗಳು ಎಷ್ಟು ಮುಖ್ಯ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಏನು ಅಂತಂದರೆ, ಈಗ ನಾವು ಮನೆಯಲ್ಲಿ ಪಾತ್ರೆ ಬಳಸ್ತೀವಿ ಅಂದರೆ ಸ್ಟೀಲ್ ಪಾತ್ರೆ ಬಳಸ್ತೀವಿ. ಅದನ್ನು ಪಳಪಳ ಹೊಳೆಯುವಂಥ ಲಿಕ್ವಿಡ್ಡು ಮತ್ತು ವಿಮ್ ಬಾರು, ಆ ಬಾರು, ಈ ಬಾರು ಎಲ್ಲ ಲಿಕ್ವಿಡ್ಡು ಮತ್ತು ಸೋಪು ಎಲ್ಲ ಸಿಗುತ್ತೆ. ಇವಾಗ ನಾವೇನು ಮಾಡ್ತೀವಿ, ಪಾತ್ರೆನ ಪಳಪಳ ಹೊಳೆಯೋಕ್ಕೆ ಏನು ಮಾಡ್ತೀವಿ, ಅವುಗಳನ್ನು ಬಳಸಿಬಿಟ್ಟು ನಾವು ಉಪಯೋಗ ಮಾಡ್ಕೊತೀವಿ. ಮೊದಲನೆಯದಾಗಿ ಏನು ಅಂತಂದರೆ, ಒಂದು ಪಾತ್ರೆ ರೆಡಿ ಆಗಬೇಕಾದ್ರೆ ಇದರಲ್ಲಿ ಏನಿರುತ್ತೆ, ಮುಖ್ಯವಾಗಿ ಒಂದು ಏನು ಅಂತಂದರೆ ಪಾದರಸನ ಸೇರಿಸಿರ್ತಾರೆ. ನಮ್ಮ ಹೊಟ್ಟೆಯಲ್ಲಿ ಹೋಗುವಂಥ ಪಾದರಸನೇ ಅಷ್ಟು ಕಠೋರವಾಗಿ ಶಿಕ್ಷಾರ್ಹವಾಗಿ ಇರುತ್ತೆ ಅಂತಂದರೆ, ನಾವು ಬಳಸುವಂಥ ವಸ್ತುಗಳು ಇನ್ನೂ ಎಷ್ಟು ಕೆಟ್ಟದಾಗಿರ್ತವೆ ಅನ್ನೋದಕ್ಕೂ ಇನ್ನೊಂದು ಮುಖ್ಯವಾಗಿರುತ್ತೆ. ಪಾದರಸನ ಬಳಸಿ ನಮ್ಮ ವಸ್ತುಗಳನ್ನು ಮಾಡ್ತಾರಂದರೆ ನಿಮಗೆ ಅದು ಎಷ್ಟು ಆಶ್ಚರ್ಯಕರವಾಗಿರ್ಬೋದು. ಅದನ್ನು ವೈಜ್ಞಾನಿಕವಾಗಿ ತಿಳಿಯೋದು ತುಂಬ ಕಠಿಣವಾಗಿರುತ್ತೆ. ಹಾಗೆಯೇ ನಾವು ಅದರ ಬಗ್ಗೆ ಫೈಟ್ ಮಾಡೋಕ್ಕೂ ಆಗಲ್ಲ. ಹಾಗೆಯೇ ನಾನು ಇಲ್ಲಿ ಹೇಳಕ್ಕೆ ಬಂದಿರೋದು ಏನು ಅಂತಂದರೆ, ನೋಡಿ, ನಮಗೆ ಇವಾಗ ಅಡುಗೆ ಮನೆ ಅಂತಂದರೆ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ಪಾತ್ರೆಗಳು ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಇದು ಯಾವುದೋ ಒಂದು ಯಾವ ಬಾರು, ಆ ಬಾರು, ಈ ಬಾರು, ಆ ಸೋಪು, ಈ ಸೋಪು ಅಂತ ಹೇಳಿಬಿಟ್ಟು, ಇಲ್ಲಿ ನೋಡಿ, ನಾನು ಇಲ್ಲಿ ಏನು ಅಂದರೆ ಸೋಪು ಹಚ್ಚಿದ್ದೀನಿ. ಸೋಪು ತೊಗೊಂಡು ನಾನು ಪಾತ್ರೆನ ತೊಳೆಯೋಕ್ಕೆ ಟ್ರೈ ಮಾಡ್ತೀನಿ. ಪಳಪಳ ಅಂತ ಹೊಳೆಯೋಕ್ಕೆ. ನಾವು ಬಳಸುವಂಥ ವಸ್ತುಗಳಿಂದ ನಮಗೆ ಏನೇನು ತೊಂದರೆ ಆಗುತ್ತೆ, ನಾವು ಜಾಸ್ತಿ ಸೋಪನ್ನು ಬಳಸೋದ್ರಿಂದ ನಮಗೆ ಹೊಟ್ಟೆ ನೋವು ಬರುತ್ತೆ. ಹಾಗೆಯೇ ನಮ್ಮ ಆರೋಗ್ಯದಲ್ಲಿ ನಮಗೆ ಗೊತ್ತಿಲ್ಲದೇ ಇರೋ ಥರ ಸೋಪಿನ ಅಂಶಗಳು ನಮ್ಮ ಹೊಟ್ಟೆಯಲ್ಲಿ ಹೋಗ್ತವೆ. ನೋಡಿ, ಒಂದು ವಸ್ತುನ ನಾವು ಉಪಯೋಗ ಮಾಡಬೇಕು ಅಂತಂದರೆ, ಆ ವಸ್ತುವಿಂದ ನಮಗೇನು ಅಂತಂದರೆ ಏನಾಗುತ್ತೆ ಅಂತ ಕೇಳಿ, ನಾವು ಯಾವುದೇ ಒಂದು ವಸ್ತು ಬಳಕೆ ಮಾಡಿದಾಗಲೂ ನಮಗೇನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ. ನಾವು ಕಂಟಿನ್ಯೂ ಬಳಕೆ ಮಾಡಬೇಕಾದ್ರೆ, ಈಗ ನೋಡಿ, ಎಲ್ಲ ವಸ್ತುಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆರೋಗ್ಯದಲ್ಲಿ ತೊಂದರೆ ಆಗೇ ಆಗುತ್ತೆ, ಇಲ್ಲ ಅಂತಲ್ಲ. ನೋಡಿ, ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ಈಗ ಕಟ್ಟಿಗೆ ಪುಡಿ, ಇಡ್ಲಿ ಪುಡಿ ಮತ್ತು ಬೂದಿ ಅಂತ ಕರಿತೀವಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂತಾರೆ, ಇದಕ್ಕೆ ಬೂದಿ ಅಂತ ಕರಿತೀವಿ. ನಾವು ಇದನ್ನು ಹಳೆಯ ಕಾಲದಲ್ಲಿ ಏನು ಮಾಡ್ತಾಯಿದ್ವಿ, ತೆಂಗಿನ ಜುಬ್ರ ತೊಗೊಂಡು ಇದನ್ನೆಲ್ಲ ಸೋಪಿನ ಪುಡಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ವಿ ಮೊದಲೆಲ್ಲ. ಇವಾಗೆಲ್ಲ ನಾವು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಇವುಗಳನ್ನು ನಾವು ನೋಡಿ, ಗ್ಯಾಸ್ ಬಳಕೆಯಿಂದ ನಾವು ನೋಡಿ, ನಮಗೆ ಒಲೆಯಿಂದನೂ ತುಂಬ ಲಾಭಗಳು ಇದ್ವು. ಅವನ್ನೆಲ್ಲ ಬಳಕೆ ಮಾಡೋದನ್ನು ಕಡಿಮೆ ಮಾಡಿದ್ವಿ. ನೋಡಿ, ಒಂದು ಬೇವಿನ ಕಟ್ಟಿಗೆ ಆಗಲಿ, ಹಾಗೆ ಬೇರೆ ತರಹದ ಕಟ್ಟಿಗೆಗಳು, ಎಲ್ಲ ಕಟ್ಟಿಗೆಗಳು ಕಾಡಿನಲ್ಲಿ ಸಿಗ್ತಾಯಿದ್ವು, ಎಲ್ಲ ಕಡೆಯೂ ಸಿಗ್ತಾಯಿದ್ವು. ಅವನ್ನ ಏನು ಮಾಡ್ತಾಯಿದ್ವಿ, ಉಪಯೋಗ ಮಾಡಿಕೊಂಡು ನಾವೇನು ಮಾಡ್ತಾಯಿದ್ವಿ, ನಾವು ಅದರಿಂದ ಪಾತ್ರೆಗಳನ್ನು ತೊಳಿತಾಯಿದ್ವಿ. ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿನೂ ತರಿಸ್ಕೊಂಡು ಉಪಯೋಗ ಮಾಡ್ತಾಯಿದ್ರು. ಆದರೆ ಈಗ ಏನಾಗಿದೆ ಅಂದರೆ ಯಾರೂ ಬಳಕೆ ಮಾಡೋದು ಕಂಡು ಬರ್ತಾಯಿಲ್ಲ. ಸೋಪನ್ನು ಉಪಯೋಗ ಮಾಡ್ತೀವಿ. ನೋಡಿ, ಇವಾಗ ನೋಡಿ, ನಾನು ಏನು ಹೇಳಿದೆ, ಫಸ್ಟು ಸೋಪು ಆಯಿತಾ. ಇಲ್ಲಿ ಸೋಪಿಂದ ನಾನು ತೊಳೆದೆ, ಜಿಡ್ಡಿನ ಅಂಶ ಹೋಗುತ್ತೆ, ಎಲ್ಲ ಹೋಗುತ್ತೆ, ಅದು ನಿಜನೇ. ನೋಡಿ, ನಾನು ತೊಳೆದೆ. ನೋಡಿ, ಇಲ್ಲೇನು ಉಳಿತು, ಇಲ್ಲಿ ನೋಡಿ, ನಾನು ನೀರು ಹಾಕಿದಾಗ ಹೋಗುತ್ತೆ, ಇಲ್ಲ ಅಂತಲ್ಲ. ಇದೇನಾಗುತ್ತೆ, ಅಂಶ 100 ಪಾತ್ರೆಯಲ್ಲಿ ಒಂದು ಸ್ವಲ್ಪನಾದರೂ ಅಂಶ ಏನಾರು ಆಗಿರುತ್ತೆ, ಉಳ್ಕೊಂಡಿರುತ್ತೆ. ನೋಡಿ, ಇಲ್ಲಿಗೂ ಈ ಪಾತ್ರೆಗೂ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಪಳಪಳ ಅಂತ, ಇಲ್ಲಿ ಹಾಗೆ ಉಳಿತಾ ಇದೇ ಥರ. ಆಮೇಲೆ ನೋಡಿ, ಇಲ್ಲಿ ನೋಡಿ, ಇದಕ್ಕಿಂತಲೂ ಇದು ಪಳಪಳನೇ ಹೊಳೀತು. ಯಾವುದು, ಇಲ್ಲಿ ನೋಡಿ, ಇದೇನು ಪ್ರಕೃತಿ. ಇದು ನಾವು ಮನುಷ್ಯರು ಹಿಡಿದಿರೋದು, ಮತ್ತು ಇದು ಪ್ರಕೃತಿಗೂ ನಮಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಪ್ರಕೃತಿ ಯಾವತ್ತು ನೋಡಿ ಸೋಲು ಅನ್ನೋದೇ ಇಲ್ಲ. ಇಲ್ಲಿ ನೋಡಿ, ಚಂದ್ರನಂತೆ
ಸೂರ್ಯನಂತೆ ಫಳಫಳ ಹೊಳೆಯುತ್ತೆ ಅಂತಂದರೆ ನೀವು ನಂಬ್ತೀರಾ? ಇಲ್ಲಿ ನೋಡಿ, ಇದು ನೋಡಿ, ಇದು ಹಾಗೆ ಉಡೀತು, ಇದು ಉಳಿಲಿಲ್ಲ ನೋಡಿ. ಪಾತ್ರೆ ಅಂಶನೇ ನೋಡಿ, ಪಾತ್ರೆ ಫಳಫಳ ಅಂತ ಇದೆ. ಇಲ್ಲಿ ನೋಡಿ ಮಧ್ಯೆ ನೋಡಿ, ಗ್ಯಾಪ್ ಕೊಟ್ಟಿದ್ದೀನಿ ನಾನು ನೋಡಿ, ಮಧ್ಯೆ ನೋಡಿ ಹಾಗೇ ಇದೆ. ಹೌದಾ? ಇದೆರಡು ಮಿಕ್ಸ್ ಮಾಡಿ ವಾಶ್ ಮಾಡಿದರೆ ಇದೇನಾಗುತ್ತೆ? ಕ್ಲೀನ್ ಆಗುತ್ತೆ ತಾನೇ. ಇದರಲ್ಲೆಷ್ಟು ನಾವು ಉಪಯೋಗ ಮಾಡುವಂಥ ಪಾತ್ರೆಗಳಲ್ಲೂ ಕೂಡ ಇಷ್ಟೇ ಇರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಧನ್ಯವಾದಗಳು. ಸಾವಿತ್ರಿ, ನಾಮತಿ, ಕವಿತ್ರಿ, ಬೇಡ.